ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಮೊದಲಿಗೆ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವಾಗ ನಮ್ಮ ಮನೆಯಲ್ಲಿ ನಡೀತಾ ಇದೆ ಫ್ಲಾಗ್ ಹಾಸ್ಟಿಂಗ್ ಪ್ರಿಪ್ರೇಷನ್. ನಾವಪ್ಪ ಮಾಡ್ಕೊಂತ ಇದ್ದಾರೆ. ಫ್ಲಾಗ್ ಹಾಕಿ ಇಟ್ಟಿದ್ದಾರೆ ಕೋಲಿಗೆ. ಇಲ್ಲಿ ದಾರ ಹುಡುಕ್ತಾ ಇದ್ದಾರೆ ಅವರು. ಜೊತೆಗೆ ಪಾಪುನ ರೆಡಿ ಮಾಡ್ಕೋಬೇಕಂತೆ ಕರ್ಕೊಂಡು ಹೋಗೋದಿಕ್ಕೆ. ಅದಕ್ಕೆ ಹೇಳ್ತಾ ಇರುತ್ತೆ, ಹೊರಗಡೆ ಥಂಡಿ ಗಾಳಿ ಇದೆ ಅಂದ್ರೆ ನಾವಪ್ಪ ಇಲ್ಲ ಕರ್ಕೊಂಡ್ ಬಾ, ಏನು ವರ್ಷಕ್ಕೊಂದ್ಸರಿ ತಾನೇ ಫಸ್ಟ್ ಇಂಡಿಪೆಂಡೆನ್ಸ್ ಡೇ ಒಂದು ಅಂತ ಹೇಳ್ತಾ ಇದ್ದಾರೆ. ನಮ್ಮನೆ ಪ್ರತಿ ವರ್ಷನೂ ನಮ್ಮ ಅಪ್ಪ ಈ ಕೆಲಸ ಮಾಡೇ ಮಾಡ್ತಾರೆ. ಫ್ಲಾಗ್ ನ ಮಾತ್ರ ಕಟ್ಟದಲ್ಲೇ ಅವರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಈಗ ಪಾಪುಗೆ ಸ್ವೆಟರ್ ಎಲ್ಲ ಹಾಕೊಂಡು ಕರ್ಕೊಂಡು ಹೋಗ್ಬೇಕು, ಫುಲ್ ಪ್ಯಾಕಪ್ ಮಾಡ್ಕೊಂಡು. ನಿಜವಾಗ್ಲೂ ಅವನಿಗೆ ಅವನು ಹುಟ್ಟಿದ ದಿನದಿಂದ ಇದುವರೆಗೂ ಸ್ವೆಟರ್ ಅಂದ್ರೆ ಏನು ಅನ್ನೋದೇ ಅವನಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಆ ಸಿಚುವೇಶನ್ನೇ ಬಂದಿಲ್ಲ ಅಂತ, ಕ್ಲೈಮೇಟೇ ಇರಲಿಲ್ಲ. ಫುಲ್ ಶೆಕೆ ಇದ್ದಿದ್ರಿಂದ ಅವನಿಗೆ ಜಸ್ಟ್ ಒಂದು ಶರ್ಟ್ ಹಾಕಿ ಒಂದು ಡೈಪರೋ ಇಲ್ಲ ಲಂಗೋಟೋ ಹಾಕ್ತಾ ಇದ್ದಿದ್ದು ಅಷ್ಟೇ. ಸಾಕ್ಸ್ ಅಂತೂ ಅವಾಗೊಂದ್ಸರಿ ಇವಾಗೊಂದ್ಸರಿ ಯಾವಾಗ್ಲಾದ್ರೂ ಒಂದು ಸ್ವಲ್ಪ ಥಂಡಿ ಗಿಂಡಿ ಅನ್ಸಿದ್ರೆ ಆಗ್ತಾ ಇದೆ. ಇನ್ನು ಸ್ವೆಟರ್ ಅಂತೂ ಆಗ್ತಾನೆ ಇರಲಿಲ್ಲ. ಸ್ವಾಡಲ್ ಗಿಡಲ್ ಮಾಡಿ ಮಲಗಿಸ್ತಾ ಇದ್ನಲ್ಲ, ಅವಶ್ಯಕತೆನೇ ಬೀಳ್ತಿರ್ಲಿಲ್ಲ ಬಿಡಿ. ಇವತ್ತು ಹಾಕ್ತಾ ಇದ್ದೀನಿ. ಅವನಿಗೆ ನ್ಯೂ ಬಾರ್ನ್ ಬೇಬಿಗೆ ಅಂತ ಒಂದು ಸ್ವೆಟರ್ ತಗೊಂಡಿದ್ದೆ, ಅದನ್ನ ಯೂಸೇ ಮಾಡಿಲ್ಲ. ಇವಾಗ ಇಡ್ಸೋದೇ ಇಲ್ಲ ಅನ್ಸತ್ತೆ, ನೋಡೋಣ ಗೊತ್ತಿಲ್ಲ. ಇವಾಗ ಇರೋದೇ ಅದೊಂದು ಸ್ವೆಟರ್ ತೆಗಿತಾ ಇದ್ದೀನಿ ಹೊರಗಡೆಗೆ. ಎಷ್ಟಿದೆ ಇದು ಇಡ್ಸತ್ತ ಅನ್ನೋದೇ ಡೌಟು. ನೋಡೋಣ. ನೋಡಿ, ಟ್ಯಾಗ್ ಕೂಡ ಬಿಚ್ಚಿಲ್ಲ. ನಾನು ಅವನಿಗೆ ತಗೊಂಡಿದ್ದು ನನ್ನ ಫೇವ್ರೆಟ್ ಕಲರ್ ಯೆಲ್ಲೋ ಕಲರ್. ಇಲ್ಲಿ ಪೂಜೆಗೆ ಹಣ್ಣು ಹೂವು ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಇನ್ನೂ ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ. ನಾವು ಅಷ್ಟೊತ್ತಿಗೆ ಪಾಪುನ ರೆಡಿ ಮಾಡ್ತೀವಿ. ಫುಲ್ಲು ಸೆಟ್ ಇದು. ನೋಡೋಣ ಆಗತ್ತಾ ಆಗಲ್ವಾ ಅಂತ. ಗುಡ್ ಮಾರ್ನಿಂಗ್ ಅವ್ಯಮ್ಮ. ಗುಡ್ ಮಾರ್ನಿಂಗ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವಾಗ ಮೈಯೆಲ್ಲ ಮುರ್ಕೊಂಡು ಹಿಂಗೆ ಎದ್ದೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಗ್ತಾವ್ರೆ. ಎದ್ದೇಳಿ ವಿಶ್ ಮಾಡಿಬಿಟ್ರು ಮಮ್ಮಿ ಅವರು. ನಿಂಗೆ ಒಂದು ಸ್ಮೈಲಲ್ಲೇ ವಿಶ್ ಮಾಡಿಬಿಟ್ರು. ನಮ್ಗೆ ಅದೂ ಕೊಡಲಿಲ್ಲ. ನಮ್ಮ ಅಮ್ಮನೂ ಅಪ್ಪ ಮಾತಾಡ್ಸಿದ್ರೆ ಸ್ಮೈಲ್ ಕೊಡ್ತಾನೆ. ನಾನು ಮಾತಾಡಿಸಿ ವಿಶ್ ಮಾಡಿದ್ರೆ ಅಂತ ಮೈ ಮುರಿತಾನೆ. ರೆಡಿ ಮಾಡ್ಕೊಳ್ಳೋಣ, ಲೇಟ್ ಆಗತ್ತೆ. ಗುಡ್ ಮಾರ್ನಿಂಗ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಆಗ್ಲೇ ಹಂಗೆ ಹೇಳಿದ್ಕೆ ಎಷ್ಟು ನಗ್ತು ಗೊತ್ತಾ ತೊಟ್ಲಲ್ಲಿ. ನಿಮ್ಮೆಲ್ರಿಗೂ ಸ್ಮೈಲ್ ಕೊಟ್ಟ ವಿಶ್ ಮಾಡಿದ್ಕೆ, ನನಗೆ ಮಾತ್ರ ಕೊಡ್ತಾ ಇಲ್ಲ. ಆಮೇಲೆ ಹಿಂಗ ಅದೇ ಉಂಗ ಅಂತ ಅದೇನೋ ಅಂತು. ನಿಂಗುವೆ ನಂಗೆ ನಿಂಗುವೆ ಅಂತ ಒಳ್ಳೆ ಮೂಡಲ್ಲಿದ್ದಾರೆ ಸಾಹೇಬ್ರು ಇವತ್ತು. ಇಂಡಿಪೆಂಡೆನ್ಸ್ ಡೇ ಅಂತ ರೆಡಿ ಮಾಡೋಣ. ನಮ್ಮ ಡ್ಯಾಡಿಗೆ ಸುಮಾರು ಕೆಲಸಗಳಿದಾವೆ ಪಾಪ. ಬೇಗ ಈ ಕೆಲಸ ಮುಗಿಸಿ ಅವರು ಹೊರಡಬೇಕು. ಸ್ವೆಟರ್ ಫಸ್ಟ್ ಟೈಮ್ ಹಾಕಿದ್ಯೇ ನಮ್ಮ ಅಮ್ಮ ಹಿಂಗೆ ಹಾಕ್ಬಿಟ್ಟು ಕಟ್ಟಾಕ್ಬಿಡ್ತಲ್ಲ ನನ್ನ. ಇದೇನು ಆಗ್ತಾ ಇದೆ, ಕೈಯೆಲ್ಲ ಫುಲ್ಲು, ಕೈ ಜಬ್ಬಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಅವನು. ಏನು ಮಾಡಿದ್ರು ನಮ್ಮಮ್ಮ ನನಗೆ. ಎಲ್ಲವಾ ಬಟನ್ ಹಾಕೋಣ ಚಿನ್ನಮ್ಮ. ಆಗೋಯ್ತು. ಫಸ್ಟ್ ಟೈಮ್ ಮನೆ ಸ್ವೆಟರ್ ಹಾಕತಾ ಇರೋದು. ಅದಕ್ಕೆ ಬ್ಯಾ ಅಂತ ಬ್ಯಾಡ್ವಂತೆ. ಅದೇ ಬ್ಯಾ ಅನ್ನೋದು ಕಲ್ತವನಿ. ಅಬ್ಬಬ್ಬಬ್ಬ, ಮಗ ಹಿಂಗೆ ರೆಡಿಯಾಗಿದೆ ನೋಡಿ. ನಾನು ನನ್ನ ಮಗ ಇನ್ನೂ ಮಲಗಿದ್ವಾ. ಸಡನ್ನಾಗಿ ನಮ್ಮ ಅಪ್ಪ ಬಂದು ಎದ್ದೇಳ್ಸಿದ್ರು. ನೆನ್ನೆ ನೈಟ್ ಹೇಳಿದ್ರೆ ಇಷ್ಟು ಗಂಟೆಗೆ ರೆಡಿ ಇರಿ ಮಗಳೇ ಅಂತ. ನಾವು ರೆಡಿ ಇರ್ತಾ ಇದ್ವಪ್ಪ. ಸಾಹೇಬ್ರುನೇನೋ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ಬುಬ್ರ ಹಾಕೊಂಡು ಕುತ್ಕೊಬಿಟ್ಟವ್ರೆ. ಏನು ಇಷ್ಟೊಂದು ಬೆಳಕಿಗೆ ಬಂದಿದ್ದೀನಲ್ಲ, ಏನು ಸಮಾಚಾರ ಇಲ್ಲಿ, ಏನು ನಡೀತಾ ಇದೆ ಮಗನೇ ಇಲ್ಲಿ? ಏನೋ ನಡೀತಾ ಇದೆ. ಸ್ವೀಟ್ ಇಡಿ. ಸೊ ನಮ್ಮಪ್ಪ ಇಲ್ಲೆಲ್ಲ ರೆಡಿ ಮಾಡ್ಕೊಂಡವ್ರೆ. ಅಲ್ಲಿ ನಮ್ಮ ಅಕ್ಕ ಅಲ್ಲಿಂದ ಕ್ಯಾಮ್ರಾ ಬಿಡ್ತಾವ್ರೆ.
ನಮ್ಮದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆಯಿತು. ಮನೆ ಮೇಲೆ ಈ ಥರ ಫ್ಲಾಗ್ ನೋಡೋದಕ್ಕೆ ಒಂದು ಖುಷಿ. ಹಾಂ ನಡಿ ಬಂದೆ ಪಾಪುನ ಕರ್ಕೊಂಡು. ಸೊ ಇವಾಗ ಹೋಗ್ತಾ ಇದ್ದೀವಿ ಕೆಳಗಡೆಗೆ. ಬಾವುಟ ಆರಿಸಿದ್ದು ಪ್ರೋಗ್ರಾಮ್ ಆದಮೇಲೆ ನಾವು ಸೀದಾ ಬಂದಿರೋದು ನಮ್ಮ ಗೆಸ್ಟ್ ರೂಮಿಗೆ. ಈ ರೂಮ್ ನಾನು ನಿಮಗೆ ತೋರಿಸೇ ಇಲ್ಲ, ಒಂದು ವಿಡಿಯೋ ಮಾಡಿದ್ನಲ್ಲ ನಾನು ಲಾಸ್ಟ್ ಟೈಮ್. ನಾನು ಬಂದು ಕುತ್ಕೊಂಡು ಮಾತಾಡಿದ ವಿಡಿಯೋ ಇದೇ ರೂಮಲ್ಲಿ ಮಾಡಿದ್ದು. ನಮ್ಮ ಗೆಸ್ಟ್ ರೂಮು. ಇಲ್ಲಿ ಬಿಸಿಲು ಚೆನ್ನಾಗಿ ಬರುತ್ತೆ, ಸೀದಾ ಡೋರಿಂದ ಹಿಂಗೆ ಬಿಸಿಲು ಹೊಡೆಯುತ್ತೆ. ಅದಕ್ಕೆ ಇಲ್ಲಿ ಪಾಪುನ ಇವಾಗ ಉಳ್ಳಾಕಿರೋದು, ಬಿಸಿಲು ಕಾಯಿಸ್ತಾ ಇರೋದು. ಇನ್ಮೇಲೆ ಈ ರೂಮಿಗೆ ಫಿಕ್ಸ್ ಮಾಡ್ಕೊಳ್ಳೋದು ಬಿಸಿಲು ಕಾಯ್ಸೋಕ್ಕೆ. ಅಲ್ಲಿ ಗಾಳಿಲಿ ಎತ್ಕೊಳ್ಳೋದಕ್ಕಿಂತ ಇಲ್ಲಿ ಬೆಟರ್ ಉಳ್ಳಾಕ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇರ್ತಾನೆ. ಎತ್ಕೊಂಡ್ರೆ ಅವ್ನಿಗೂ ಹಿಂಸೆ ನಮಗೂ ಹಿಂಸೆ. ಆ್ಯಂಡ್ ಕರೆಕ್ಟಾಗಿ ಫುಲ್ ಬಾಡಿಗೆ ಬಿಸಿಲು ಬೀಳಲ್ಲ ಎತ್ಕೊಂಡು ನಿಂತ್ಕೊಂಡಾಗ. ಇವತ್ತು ಬೆಳಗ್ಗೆ ಎದ್ದಾಗ್ಲಿಂದನೂ ಒಂಥರ ಬ್ಯುಸಿ ಡೇ ಆಗೋಗ್ಬಿಡ್ತಪ್ಪ. ಗಡಿಬಿಡಿ ಒಂಥರ ಏನೋ ಫಂಕ್ಷನ್ ಮಾಡ್ತಿದ್ದೀವೇನೋ ಮನೆಯಲ್ಲಿ ಅನ್ನೋ ಥರ ಫೀಲ್ ಬಂದ್ಬಿಡ್ತು. ಕಣ್ಣು ಬಿಟ್ಟಿದೆ. ನಾವಪ್ಪ ಬಂದರು ಟೆರೆಸಿಗೆ ಕರ್ಕೊಂಡು ಹೋದ್ರೆ ಪಾಪುನೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿದೆ ಆಯಿತಾ. ಅದಾದಮೇಲೆ ಇವತ್ತು ಸುಮಾರು ಕೆಲಸಗಳನ್ನ ಮೈಗಂಟಾಕಿ ಹೋಗ್ತಿದ್ದಾರೆ ನಾವಪ್ಪ. ಸಾಲದಕ್ಕೆ ನಮ್ಮ ಮಾಮನ ಮನೆ ಗೃಹ ಪ್ರವೇಶ ನಾಳೆ. ಸೊ ಅವ್ರ ಅಮ್ಮನ ತವರೂರಿಗೆ ಹೋಗ್ಬೇಕು. ಅಮ್ಮನ ಮನೆ ಅಂತ ಇದ್ದೀನಿ, ಅವರು ತವರೂರಿಗೆ ಹೋಗ್ಬೇಕು, ನಮ್ಮ ಅಜ್ಜಿ ಊರಿಗೆ. ಇವತ್ತು ಸಂಜೆ ಹೋಗ್ತಾರೆ. ಇವತ್ತು ಏನೋ ದೇವ್ರು ಕರೆಸ್ತಾ ಇದ್ದಾರಂತೆ ಮೆರವಣಿಗೆಗೆ. ಆಮೇಲೆ ಪುನಃ ನಾಳೆ ಬರ್ತಾರೆ. ಸೊ ಇವತ್ತು ಪ್ರಾಬಬ್ಲಿ ನಮ್ಮ ಅಕ್ಕನ ಫ್ಯಾಮಿಲಿ ಬರೋ ಚಾನ್ಸಸ್ ಇದೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ನಮ್ಮ ಅಣ್ಣನ ಫ್ಯಾಮಿಲಿ ನಾಳೆ ಬರ್ತಾರೆ. ಸೊ ಇವತ್ತು ನಾಳೆ ಮನೆ ತುಂಬ ಜನ ಇರ್ತಾರೆ. ಇಂಥ ಇದರಲ್ಲಿ ನಮ್ಮಪ್ಪ ಇವತ್ತೇ ಕೊಬ್ಬರಿ ಸುಲಿಸ್ಬೇಕು ಅಂತ ಕರೆಸ್ಕೊಂಡಿದ್ದಾರೆ. ಅಂದರೆ ಅವ್ರು ಸಿಗಲ್ವಲ್ಲ ಕೈಗೆ, ಅವ್ರು ಸಿಕ್ಕಿದಾಗ ಕರೆಸ್ಕೋಬೇಕು. ಸೊ ಹಿಂಗೆ ಆದಾಗ ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಬಂದ್ಬಿಟ್ರೆ ತಲೆ ಕೆಟ್ಟೋಗ್ಬಿಡತ್ತಲ್ವ. ಈಗ ಜಸ್ಟು ಫ್ರೀ ಆದ್ವಪ್ಪ. ಇವತ್ತು ಸಾಲದಕ್ಕೆ ಪಾಪುಗೆ ಫೋಟೋ ಶೂಟ್ ಬೇರೆ ಮಾಡಬೇಕಾ. ಇಂಡಿಪೆಂಡೆನ್ಸ್ ಡೇ ಥೀಮಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟಯರ್ಡ್ ಆಗಿದೆ, ಅವನು ಮಲ್ಕೊಂಡಿದ್ದಾನೆ. ಇವತ್ತು ಪುನಃ ತಲೆ ಸ್ನಾನ, ನೆನ್ನೆನೂ ತಲೆ ಸ್ನಾನ ಮಾಡಿಸಿದ್ದು, ಇವತ್ತು ತಲೆ ಸ್ನಾನನೇ ಮಾಡಿಸಿಸ್ಬಿಟ್ಟು ಲೈಟಾಗಿ. ಯಾಕೆಂದರೆ ಬರೀ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸೋಕೋದ್ರೆ ಅವ್ನು ಕೂದಲಿಗೆಲ್ಲ ಆಗುತ್ತೆ. ಆಮೇಲೆ ಫೋಟೋ ಶೂಟು ಕರೆಕ್ಟಾಗಿ ಬರಲ್ಲ, ಒಂದು ರೀಸನ್ನು. ಇನ್ನೊಂದು ರೀಸನ್ನು, ನಾಳೆ ನಾವು ಅಮ್ಮಲ್ಲಿ ಫಂಕ್ಷನ್ಗೆ ಹೋಗ್ಬೇಕಿರೋದ್ರಿಂದ ನಾಳೆ ಪುನಃ ತಲೆ ಸ್ನಾನ ಮಾಡಿಸ್ಕೊಂಡೆಲ್ಲ ಕೂತ್ಕೊಂಡ್ರೆ ಲೇಟಾಗಿ ಹೋಗ್ಬಿಡತ್ತೆ. ಅದಕ್ಕೆ ಇವತ್ತು ಪಾಪುಗೆ ಮಾಡಿಸ್ಬಿಟ್ವಿ. ನಂದನ್ನ ನಾಳೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಪಾಪುಗಿಲ್ಲ ಅಂದಮೇಲೆ ನನಗೂ ಇಲ್ಲ ಅಂತ ಹೇಳಿದ್ದೀನಿ. ಪಾಪುದು ಯಾವತ್ತು ಸ್ನಾನ ಅವತ್ತೇ ನಂದೂ ಅಂತ. ಒಂದಿನ ಬ್ರೇಕ್ ಬೇಕು, ಸಾಕಾಗಿದೆ ನನಗೆ. ಈಗ ಎದ್ದೇಳಿಸ್ಕೋಬೇಕು. ನಾಳೆ ಮಲಗಿಸೇನೆ 3/4 ಗಂಟೆ ಮೇಲೆ ಆಯಿತು. ಈಗ ಎದ್ದೇಳಿಸ್ಕೊಂಡು ಅವನಿಗೆ ಒಂದು ರೌಂಡು ಫೀಡಿಂಗ್ ಕೊಟ್ಟು ಡ್ರೆಸ್ ಮಾಡ್ಬಿಟ್ಟು ವಾಪಸ್ ಮಲಗಿಸ್ಬೇಕು ಅವನ್ನ. ಸೌಂಡು ಮನೆ ಒಳಗಡೆ ಎಲ್ಲ ಅಬ್ಬರ ಮಾಡ್ತಾಯಿದ್ದೀವಿ. ಇವತ್ತೊತ್ತು ಬರ ಕೆಲಸ ಎಲ್ಲ ಇವತ್ತೇ ಇಟ್ಕೊಬಿಟ್ಟಿದ್ದೀವಿ. ಪಾಪು ಇದ್ದ ಸೌಂಡ್ ದಡ್ಡ ಅಂತಲ್ಲ. ಇಲ್ಲೇ ಬಂಗಾರಮ್ಮ, ಇಲ್ಲೇ ಇದ್ದೀನಿ. ಪಚುಳಮ್ಮ, ಪಚ್ಚು ಇಲ್ಲೇ ಇದ್ದೀನಿ. ಸಡನ್ ಹಿಂಗೆ ಸೌಂಡ್ ಆದರೆ ಗಾಬರಿ ಬಿದ್ದುಬಿಡ್ತಾರ ಮಕ್ಕಳು. ಪಾಪು ಮಲ್ಕೊಂಡ. ಸೊ ಅದನ್ನೇ ಫ್ರಿಡ್ಜ್ ರಿಪೇರಿಗೆಲ್ಲ ಮಾತಾಡಿದ್ವಲ್ಲ, ಬಂದಿದ್ದಾರೆ ಇವಾಗ. ಬೆಳಗ್ಗೆಯಿಂದ ಇದೇ ಕೆಲಸ ಆಯ್ತಾಯಿದೆ ನೋಡಿ. ಮೋಟ್ರೊಳಗಡೆ ಇಷ್ಟು ಐಸ್ ಕಟ್ಟಿತ್ತಂತೆ. ಸೊ ಅದಕ್ಕೆ ಅನಿಸುತ್ತೆ ಅದು ವಾಟರ್ ಲೀಕ್ ಆಗ್ತಾ ಇದ್ದಿದ್ದು. ಅದರಿಂದ ಕಂಡೀಷನ್ ಚೆನ್ನಾಗಿದೆಯಾ ಫ್ರಿಡ್ಜ್ದು? ಏನಾಗಿಲ್ವಾ? ಅದು ಐಸು ಕಮ್ಮಿ, ಅದು ಇನ್ನೂ ಕಟ್ಕೊಳ್ಳುತ್ತೆ. ಅದು ಕರ್ಗೋಗಿರೋ ಐಸು. ಹೌದಾ? ಪೂರ್ತಿ ಬ್ಲಾಕ್ ಆಗ್ಬಿಡ್ತದೆ. ಈಗ ಇದು ಹಾಕಿದ್ರೆ ಆಮೇಲೆ ಏನು ಕಂಪ್ಲೇಂಟ್ಸ್ ಇರಲ್ವಾ? ಸಪ್ಲರ್ ಒಂದು ಹಾಕೋಬೇಕು. ಡೈರೆಕ್ಟ್ ಬರ್ತಾರೆ ಫ್ರಿಜ್ಜಿದು. ಹಾಂ, ಸಪ್ಲರ್ ಹಾಕಬೇಕು ಫ್ರಿಜ್ಗೆ. ಸ್ಟೆಬಿಲೈಸರಾ? ಸಪ್ಲರ್ ಹಾಕೊಂಡ್ರೆ ಏನೂ ಪ್ರಾಬ್ಲಮ್ ಬರೋದು. ವೋಲ್ಟೇಜ್ ಪ್ರಾಬ್ಲಮ್ಗೆ ಹೋಗೋದು ಐಟಮ್. ಓಕೆ. ನಮ್ಮ ಮಮ್ಮಿ ತಗ್ಲಾಕೋಗ್ಬಿಟ್ಟಿದ್ದಾರೆ ಪಾಪ ಇವತ್ತು. ಯಾಕೆ ಹೇಳ್ತೀರಾ? ಬೇಜಾರಾಗ್ತಾಯಿದೆ ನಮಗೂ. ಅವರಂತೂ ಫುಲ್ಲು ಗರಮ್ ಆಗೋಗ್ಬಿಟ್ಟಿದ್ದಾರೆ ಇವತ್ತು. ಏನು ಮಮ್ಮಿ ಸಮಾಚಾರ? ಏಕೆ? 1,000 ಕೈಯಲ್ಲಿ ಬೇರೆ ಕೋಲದೆ. ದುಡ್ಡು ಬೇಕಾ ಅಂತ ಕೇಳ್ತಿರೋದು. ಕೋಲೆಲ್ಲ ಯೂಸ್ ಮಾಡಲ್ಲ ಆಗ. ಏನು ಮಮ್ಮಿ? ಹೋಗ್ಲಿ, ಹೇಳ್ಕೊ, ಸಮಾಧಾನ ಆಯ್ತದೆ. ಮಾಡಕ್ಕೆ ಜೋರಾಗಿ ಹೇಳಮ್ಮ. ನೋಡಿ ಇವರೇ ಕಲ್ಪ್ರಿಟ್ಟು. ಆ ಕಲ್ಪ್ರಿಟ್ ಇವರೇ ಓಡಾಡ್ತಾವ್ರು ನೋಡಿ, ತಲೆಗೆ ಟವಲ್ ಸುತ್ಕೊಂಡು. ಬರೀ ಹುಡ್ಕದೆ ಕೆಲಸ ನಮ್ಮ ಅಪ್ಪಂಗೆ, ಬರೀ ಹುಡ್ಕದೆ. ಅವ್ರದ್ದೊಂದು ಟೋಪಿ ಐತೆ ಅಪ್ಪ, ಆ ಟೋಪಿನಂತೂ ವಾರದಲ್ಲಿ 10 ಸರಿ ಹುಡುಕ್ತಾ ಇರ್ತಾರೆ. ಅದು ಎಲ್ಲರೂ ಇಟ್ಬಿಡೋದು, ಆಮೇಲೆ ಫುಲ್ಲು ಮನೆ ಹುಡ್ಕಾಡೋದು. ಕೊನೆಗೆ ಹೋದರೆ ಗಾಡಿ ಡಿಕ್ಕಿಲಿರುತ್ತದು. ಇವತ್ತು ನಾಳೆ ಅವ್ರ ಅಣ್ಣನ ಮನೆ ಗೃಹ ಪ್ರವೇಶ ಹೋಗ್ಬೇಕಿತ್ತು. ನಾವು ಅಮ್ಮ ಮಧ್ಯಾಹ್ನನೇ ಹೋಗೋ ಪ್ಲ್ಯಾನ್ ಮಾಡಿದ್ರು. ಅಷ್ಟೊತ್ತಿಗೆ ನಾವು ಅಪ್ಪ ಕೊಬ್ಬರಿ ಸುಲಿಸ್ತೀನಿ ಅಂತ ನಾವು ಅಮ್ಮನ ತಗ್ಲಾಕೋಗ್ಬಿಟ್ರ ಪಾಪ. ಅವ್ರಿಗೆ ಬಂದಿರೋರಿಗೆಲ್ಲ ಅಡುಗೆ ಮಾಡಿ ಕೊಡಬೇಕು, ಜೊತೆಗೆ ನಮ್ಮನ್ನು ಪಾಪು ಕಡೆಗೂ ಗಮನ ಕೊಡಬೇಕು, ನಮ್ಮ ಊಟದ ಕಡೆ
ಗಮನ ಕೊಡಬೇಕು, ಅವರಿಗೆ ಅಡುಗೆ ಮಾಡಿ ಕೊಡೋ ಕಡೆ ಗಮನ ಕೊಡಬೇಕು. ಸಿಟ್ಟು ಬಂದ್ಬಿಟ್ಟು ಇವತ್ತು ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ಅನ್ನಂಗೆ. ಅದಕ್ಕೆ ನಮ್ಮ ಅಮ್ಮ ಕೊಯ್ತಾ ಇದ್ದಾರೆ. ಅವ್ರದ್ದು ಇನ್ನೊಂದೇನಪ್ಪಾರೆ ತೀರಾ ಸಿಟ್ಟು ಬಂದರೆ ಸೈಲೆಂಟಾಗಿ ಹೋಗ್ತಾರೆ. ಹಿಂಗೆ ನೋಡಿ, ಮಾತಾಡ್ಸಿದ್ರು ಮಾತಾಡಲ್ಲ. ಹೋಗ್ಲಿ ಮಾತಾಡಮ್ಮ, ಹೊಸ ಮ್ಯಾಕ್ ಮಾಡ್ಕೊಂಡು ಮನೆ ಒರೆಸ್ತಾ ಇದ್ದೀನಿ, ಮಾತಾಡೋಣ. ಒರೆಸ್ಕೊಡೋಣ ಅಂದರೆ ನಾನು ಒರ್ಸಂಗಿಲ್ಲ ಅಂತೀಯ. ಹೋಗ್ಲಿ ನೀನು ಇಂಟು ಕೊಡು, ನಾನು ಒರೆಸ್ಕೊಡ್ತೀನಿ. ಕೋಲಲ್ಲೇ ತೆಗ್ದು ಬಾರಿಸ್ಬಿಡ್ತೀನಿ, ಒಳಗೆ ಎದ್ದೋಗೀಗ ಅಂತಾರೇನೋ. ನಮ್ಮ ಅಮ್ಮಂಗೆ ಯಾರೂ ಹೆಲ್ಪಿಂಗ್ ಹ್ಯಾಂಡ್ ಇಲ್ಲ, ಅದೇ ಕಷ್ಟ. ಏನೂ ಮಾಡೋಕ್ಕಾಗಲ್ಲ. ಮನೆ ಅಂದಮೇಲೆ ಎಲ್ಲ ಥರ ಇರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಅದು ನಮ್ಮ ಅಪ್ಪಂಗೂ ಹೇಳ್ದೋ, ಬೇಡ ಇವತ್ತು ಸುಮ್ಮನೆ ಇರಿ ಅಂತ. ಅವರು ಸಿಗಲ್ಲ ಸುಳ್ಳಿಯೋರು ಅಂತ ಅವರು ಅರ್ಜೆಂಟ್ ಮಾಡಿದ್ರು. ಹಿಂಗಾಯಿತು. ಇವಾಗ ಬನ್ನಿ, ಒಂದು ಸುಮಾರು ಡ್ರೆಸ್ಗಳು ಆರ್ಡ್ರ್ ಮಾಡಿದ್ವಿ ಆನ್ಲೈನಲ್ಲಿ, ನಾನು ನಮ್ಮ ಅಕ್ಕ ಇಬ್ರಿಗೂ. ಇದು ಯಾರಿಗೆ ಬಂದಿದೆ ಅನ್ನೋದೇ ಮರ್ತೋಗಿದೆ. ಯಾವ ಡ್ರೆಸ್ನ ಯಾರಿಗೆ ಆರ್ಡರ್ ಮಾಡಿದ್ವು ಅಂತಲೇ ಗೊತ್ತಿಲ್ಲ. ಒಂದೇ ಸರಿ ಬಲ್ಕಲ್ಲಿ ಹಾಕಿದ್ದೆ, ಒಂದೇ ಒಂದು ಡ್ರೆಸ್ ಡೆಲಿವರಿ ಆಯಿತು. ಎಚ್ಚರ ಅದನ್ನ ಬೇಗ ಓಪನ್ ಮಾಡ್ಬಿಟ್ಟು ಬೇಗ ಬೇಗ ಹೋಗೋಣ. ಪಾಪು ಎದ್ದೇಳ್ತಾ ಇದ್ದಾನೆ. ಇಲ್ಲ ನಾನು ಈ ಕಲರ್ ಹೇಳೇ ಇಲ್ಲ. ಈ ಕಲರ್ ನಾನು ಮಾಡಿರೋ ನೆನಪೇ ಇಲ್ಲ ನನಗೆ. ಚೆಕ್ ಮಾಡು, ನೋಡ್ತೀನಿ, ಚೆಕ್ ಮಾಡ್ತೀನಿ. ಇಲ್ಲಿ ಈ ಥರ ಮೆಟರ್ನಿಟಿ ಡ್ರೆಸ್ ಆದರೆ ನಂದು, ಈ ಥರ ಜಿಪ್ ಇಲ್ಲ ಅಂದರೆ ನಮ್ಮ ಅಕ್ಕಂದು. ಸೊ ಇದು ನಮ್ಮದು. ಈ ಥರ ಡ್ರೆಸ್ ಆರ್ಡ್ರ್ ಮಾಡಿದೆ, ನೆನಪಿಲ್ಲ ನನಗೆ. ಹೋಗಿ ಚೆಕ್ ಮಾಡ್ಕೋಬೇಕು ಇವಾಗ ಯಾವ್ದ್ಯಾವ್ದು ಹಾಕಿದ್ದೀನಿ ಅಂತ. ಸುಮಾರು ಒಂದು 5-6 ಡ್ರೆಸ್ ಹಾಕಿದೆಲ್ಲ ಮರ್ತೋಗ್ಬಿಟ್ಟಿದೆ ನನಗೆ. ನಂದು ನಮ್ಮ ಅಕ್ಕಂದೆಲ್ಲ ಸೇರಿ ಒಂದು 8-9 ಡ್ರೆಸ್ಸೇನೋ ಆರ್ಡ್ರ್ ಮಾಡಿದ್ವಿ. ನೋಡೋಣ, ಅದು ಆಮೇಲೆ ಚೆಕ್ ಮಾಡೋಣ. ಪಾಪು ಎದ್ದಿದ್ದಾನೆ ಇವಾಗ. ನಮ್ಮ ಫ್ಲ್ಯಾಗ್ನ ಆರಿಸೋದಷ್ಟೇ ಇಲ್ಲ, ಅದನ್ನು ಅಷ್ಟೇ ಕೇರ್ಫುಲ್ಲಾಗಿ ನಾವು ಟೈಮ್ ಆಗೋದ್ರ ಒಳಗಡೆ, ಸೂರ್ಯ ಮುಳುಗೋದ್ರ ಒಳಗಡೆ ನಾವು ತೆಗೆದು ಕೇರ್ಫುಲ್ಲಾಗಿ ಫೋಲ್ಡ್ ಮಾಡಿ ಇಡೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಕೆಲಸ ನಮ್ಮ ಡ್ಯಾಡಿ ಮಾಡ್ತಾ ಇದ್ದಾರೆ ಇವಾಗ. ಸೊ ಇದು ನಮ್ಮ ಅಪ್ಪಂಗೆ ಹ್ಯಾಬಿಟ್. ಪ್ರತಿ ವರ್ಷವೂ ಅವರು ಇಂಡಿಪೆಂಡೆನ್ಸ್ ಡೇ ದಿನ ಫ್ಲಾಗ್ ಹೋಸ್ಟ್ ಮಾಡೇ ಮಾಡ್ತಾರೆ. ಈ ಸರಿ ಮೊಮ್ಮಗ ಬೇರೆ ಇದ್ದ, ಫಸ್ಟ್ ಇಂಡಿಪೆಂಡೆನ್ಸ್ ಡೇ ಒಂದು ಕೇಳಬೇಕಾ. ನಮ್ಮ ಅಪ್ಪಂಗೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ ಇದು. ನಮ್ಮ ಮನೆಯಲ್ಲಿ ಬಿಸಿ ವಾತಾವರಣ ಇದೆ ಇವತ್ತು. ಸ್ವಲ್ಪ ನಮ್ಮ ಹೋಮ್ ಮಿನಿಸ್ಟರು ಸಿಟ್ ಮಾಡ್ಕೊಬಿಟ್ಟಿದ್ದಾರೆ. ಪಾಪ ಕೆಲಸನೂ ಜಾಸ್ತಿ ಆಯಿತು ತುಂಬ ಇವತ್ತು. ನಮಗೆ ಬೇಜಾರಾಯಿತು. ಒಂದೊಂದ್ಸರಿ ಸಿಚುವೇಶನ್ನು ಆಗ್ಬಿಡುತ್ತಲ್ವ. ಹಾಗೆ ನಮ್ಮ ಅಪ್ಪಂಗೆ ಶಾರ್ಪ್ 6 o'clock ಕಾಫಿ ಇರಬೇಕು, ಇಲ್ಲ ಅಂದರೆ ಅವ್ರಿಗೆ ಆಗಲ್ಲ. ಮಾರ್ನಿಂಗ್ ಎದ್ದ ತಕ್ಷಣ ಸಂಜೆ 6 ಗಂಟೆಗೆ ಕರೆಕ್ಟಾಗಿ ಅವ್ರಿಗೆ ಕಾಫಿ ಬಿಡಬೇಕು. ಮಾರ್ನಿಂಗ್ ಏನೋ ಎದ್ದ ತಕ್ಷಣ ಅವರೇ ಮಾಡ್ಕೊತಾರೆ, ಯಾಕೆಂದರೆ ನಮ್ಮಮ್ಮ ಫುಲ್ ಬ್ಯುಸಿ ಇರ್ತಾರಲ್ವ. ಹಂಗಾಗಿ ಅವ್ರು ನಾವು ಒಪ್ಪಲೆ ಮಾಡ್ಕೊಂಡು ಕುಡಿತಾರೆ. ಯಾಕೆ ಅವ್ರು ಬೇಗ ಎದ್ದೇಳ್ತಾರೆ. 4:15, 4:15, 5 ಗಂಟೆಗೆ, 5 ಗಂಟೆ, 5:15 ಟೈಮಿಂಗ್ಸೇ ಇಲ್ಲ. ಹಾಗಾಗಿ ನಾವು ಅಮ್ಮಂಗೆ ಏನು ತೊಂದರೆ ಕೊಡೋಕ್ಕಾಗಲ್ಲ. ಬಟ್ ಸಂಜೆ ಟೈಮು ನಾವು ಯಾರಾದರೂ ಮಾಡಿಕೊಡ್ಬೇಕು. ಬ್ಯುಸಿ ಇದೆಲ್ಲ. ನಮ್ಮ ಅಕ್ಕನೂ ಸುಸ್ತಾಗ್ಬಿಟ್ಟಿದ್ದಾರೆ ಇವತ್ತು. ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡಿ, ಅದಕ್ಕೆ ನಾನೇ ಬಂದಿದ್ದೀನಿ ಕಿಚನಿಗೆ ಕಾಫಿ ಮಾಡಿಕೊಡೋಣ ನಮ್ಮ ಅಪ್ಪಂಗೆ ಅಂತ. ಬಂದು ಇದು ನೋಡಿದ್ರು ನಮ್ಮ ಅಮ್ಮ ಬೈತಾರೆ, ನೀನೇನು ಹೋದೆ ಕಿಚನ್ಗೆ, ಏನು ಸ್ಟವ್ ಹಚ್ಚಿದೆ ನೀನು ಅಂತ. ಬೈತಾರೆ ಅಂತ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಅಮ್ಮನ ಕೈ ಮೇಲೆ ಎಲ್ಲ ಡಿಪೆಂಡ್ ಆದರೆ ಪಾಪ ಟಯರ್ಡ್ ಆಗ್ತಾರೆ. ಇವಾಗ ಅವ್ರು ಪುನಃ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಊರಿಗೆ ಹೊರಡಬೇಕು. ಅಲ್ಲಿ ಹೋದ್ರೆ ನೆಮ್ಮದಿಯಾಗಿ ಕೂರಕ್ಕೂ ಆಗಲ್ಲ, ಟಯರ್ಡ್ ಆಗಿರತ್ತಲ್ವ. ಅಯ್ಯೋ ಎಷ್ಟೊತ್ತಿಗೆ ಹೋಗಿ ಮಲ್ಕತ್ತೀನಪ್ಪ ಅನ್ನಂಗೆ ಆಗೋಗ್ಬಿಡತ್ತೆ ಅವರಿಗೆ. ಅದರಲ್ಲೂ ದೇವ್ರ ಉತ್ಸವ ಇರುತ್ತೆ ನೈಟು. ಅದೆಲ್ಲ ನಮ್ಮ ಅಮ್ಮಂಗೆ ಭಾಳ ಖುಷಿ. ಅವ್ರ ತವ್ರ ಮನೆ ಅಲ್ವಾ, ಖುಷಿಯಿಂದಲೇ ಇರತ್ತಾ. ನನ್ನ ಮಗ ಕೈ ಜಬ್ಬತ್ತು ಕಲ್ತ್ಬಿಟ್ಟು ಇವಾಗ ಎದ್ರೂ ಮೊದಲೆಲ್ಲ ಎದ್ದ ತಕ್ಷಣ ತಳೋನು, ಯಾರು ಕಾಣಿಸ್ಲಿಲ್ಲ ಅಂದರೆ. ಈಗ ಏನಿಲ್ಲ, ಎದ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಸೈಲೆಂಟಾಗಿ ಕೈಯೆಲ್ಲ ಫುಲ್ಲು ಹಿಂಗೆ ಬಾಯಲ್ಲಿ ಹಾಕ್ಕೊಂಡು ಆಟಾಡ್ತಾ ಇರ್ತಾನೆ. ಅವನಿಗೆ ನಾನು ದುಡ್ಡು ಕೊಟ್ಟು ಟಾಯ್ ತರಿಸಿದ್ರೆ ಅದು ಅಲ್ಲಿ ಬಿದ್ದಿದೆ, ಅವನಿಗೆ ಅದು ಬೇಡ, ಈ ಬಾಲ್ಸ್ನೇ ಅವನಿಗೆ ರೋಲ್ ಮಾಡಬೇಕು. ಇದ್ರೂ ಸೌಂಡ್ನ ಎಂಜಾಯ್ ಮಾಡಿದಷ್ಟು ಅವನು ಅದು ಹಿಂಗೆ ಕಂಟಿನ್ಯೂಸ್ ಆಗಿ ಹಿಂಗೆ ತಿರ್ಗತ್ತಲ್ಲ, ಅದನ್ನ ಅವನು ಅಷ್ಟು ಏನು ಇಷ್ಟಪಡಲಿಲ್ಲ. ಹಂಗಾಗಿ ಸೈಡ್ಗೆ ಎತ್ತಿಟ್ಬಿಟ್ಟು ಇವಾಗ ಇದರಲ್ಲೇ ಆಟ ಆಡಿಸ್ತಾರೆ ನಮ್ಮ ಅಕ್ಕ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.